ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನಿದತೆ ಪದಂ ಸಮೂಢವಸ್ಯ ಪಾಕಂ ಸುರೇ. ವಿಷ್ಣೋರರಾಟಮಸ ವಿಷ್ಣೋ ಪೃಷ್ಠಮಸ ವಿಷ್ಣೋ ಸಪ್ತೇಃ ಸ್ತೋ ವಿಷ್ಣೋ ಸೋದಸ ವಿಷ್ಣೋ ದ್ರೌಮಸ ವಿಷ್ಣುಮಸ ವಿಷ್ಣುವೇತ್ವ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮಾ ಮಾಡುವ ಅನಂತ ನಮಸ್ಕಾರಗಳು. ಆಮೇಲೆ ಮತ್ತು ಇವತ್ತು ವಿಶೇಷತೆ ಏನಪ್ಪ ಅಂದರೆ, ನಮ್ಮ ದೇವಾಲಯದಲ್ಲಿ ಸುದರ್ಶನ ಹೋಮ. ಈ ಸುದರ್ಶನ ಹೋಮದ ಮಹಿಮೆ ಏನಪ್ಪ ಅಂತಂದರೆ, ಕಣ್ದೃಷ್ಟಿ, ನರದೃಷ್ಟಿ, ಪ್ರೇತದೃಷ್ಟಿ, ಪಿಶಾಚ ದೃಷ್ಟಿ, ಕಣ್ದೃಷ್ಟಿ, ವಾಮಾಚಾರ. ಈ ವಾಮಾಚಾರ ಹೆಂಗಪ್ಪ ಅಂತಂದರೆ, ಇವಾಗ ಗಾಳಿ ಬರ್ತಾ ಇರುತ್ತೆ, ನಮಗೆ ಕಾಣಲ್ಲ. ಆದರೆ ನೋವು ಬರ್ತಾ ಇರುತ್ತೆ, ನಮಗೆ ಆ ನೋವು ಕಾಣಲ್ಲ. ಆ ಥರ ಒಳಗಡೆ ಶರೀರದಲ್ಲಿ ಸೇರಿಕೊಂಡು ನಮ್ಮನ್ನು ಹಿಂಡಿಪ್ಪೆ ಮಾಡ್ತಾ ಇರುತ್ತೆ. ನಾವೇನು ಅಂದ್ಕೊಳ್ತೀವಿ, ಆ ದೇವಸ್ಥಾನಕ್ಕೆ ಹೋಗಿದ್ವಿ, ಈ ದೇವಸ್ಥಾನಕ್ಕೆ ಹೋಗಿದ್ವಿ, ಇಲ್ಲೋಗಿದ್ವಿ, ಅಲ್ಲೋಗಿದ್ವಿ, ಏನು ಮಾಡಿದ್ರೂ ಅದನ್ನು ಕಂಡುಹಿಡಿಯೋಕ್ಕಾಗೋದೇ ಇಲ್ಲ. ಆಮೇಲೆ ಏನಪ್ಪ ಅಂದರೆ, ಇದಕ್ಕೆಲ್ಲ ಮೂಲ ಸುದರ್ಶನ. ಯಾಕೆಂದರೆ ಶತ್ರು ನಿರ್ಮೂಲನೆ ಆಗಿಬಿಡುತ್ತೆ. ಅಷ್ಟೊಂದು ಪವರ್ಫುಲ್ಲು. ಲಕ್ಷ್ಮೀ ನರಸಿಂಹನ ಕೈಯಲ್ಲಿ ಬಲಗೈಯಲ್ಲಿ ಇರ್ತಕ್ಕಂಥದ್ದೇ ಸುದರ್ಶನ ಚಕ್ರ. ಈ ಸುದರ್ಶನ ಹೋಮ ಮಾಡೋದ್ರಿಂದ ಆರೋಗ್ಯ, ಅಭಿವೃದ್ಧಿ ಮತ್ತು ಕೆಲಸದಲ್ಲಿ ಉನ್ನತ ಸ್ಥಾನಮಾನಗಳು ಏರಿಸ್ಕೊಂಡು ನಮಗೆ ಒಳ್ಳೆಯ ಫಲಗಳು ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ಏನಪ್ಪ ಅಂತಂದರೆ, ಏನಾದರೂ ನಾವು ಮಾಡ್ಸೋಕ್ಕೆ ಹೋದರೆ ದುಡ್ಡು ಖರ್ಚಾಗುತ್ತೆ ಅಂತೀವಿ. ಹೋಗ್ತೀವಿ, ಆಸ್ಪತ್ರೆ ಖರ್ಚು ಮಾಡ್ತೀವಿ, ಹೋಗ್ತೀವಿ, ಎಲ್ಲೆಲ್ಲೋ ಹಾಳು ಮಾಡಿಬಿಡ್ತೀವಿ, ಹೋಗ್ತೀವಿ, ಒಂದು ಮೊಬೈಲ್ಗೆ ಇದು ಮಾಡಿಸ್ಕೊಳ್ತೀವಿ, ವೇಸ್ಟಾಗಿ ಖರ್ಚು ಮಾಡಿಬಿಡ್ತೀವಿ. ಇವತ್ತಿನ ದಿವಸ ದೇವ್ರಿಗೆ ಏನಪ್ಪ ಅಂತಂದರೆ ನಮಗೇನೋ ಖರ್ಚು. ಯಾಕೆಂದ್ರೆ ನಾವೇ ಹೋಗ್ಬಿಟ್ರೆ ಏನು ಮಾಡ್ತೀರಾ? ದೇವ್ರಿಗೆ ಇವಾಗ ಆಯುಷ್ಯ ಇದ್ದರೆ ನಾವೇ ಚೆನ್ನಾಗಿಲ್ಲದೆ ಇದ್ರಿಗೆ ನೀವು ದುಡ್ಡು ಕಟ್ಕೊಂಡು ಮನೆ ಕಟ್ಕೊಂಡು ಏನು ಮಾಡ್ತೀರಾ? ಅದರಿಂದ ಈ ಸುದರ್ಶನ ಹೋಮವನ್ನು ಮಾಡಿಸೋದ್ರಿಂದ ಸಮಸ್ತ ಶತ್ರು ನಿರ್ಮೂಲನೆ ಆಗುತ್ತೆ ಅಂತಂದರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದಲ್ಲ, ಅವ್ರಿಗೆ ಒಳ್ಳೆ ಬುದ್ಧಿ ಬರುತ್ತೆ. ನೋಡಪ್ಪ, ಅವ್ರು ಯಾರು ಮಾಡಿಸಿರ್ತಾರೋ ಆ ಕರ್ತರಿಗೆ, ಅಯ್ಯೋ ನಾವು ಅವ್ರ ತಂಟೆಗೆ ಹೋಗ್ಬೇಡ, ಅವ್ರ ಪಾಡಿ ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಜ್ಞಾನನ ಲಕ್ಷ್ಮೀ ನರಸಿಂಹ ಕೊಡ್ತಾನೆ. ಅದಕ್ಕೆ ಸುದರ್ಶನ ಹೋಮ ಅಂತಕ್ಕಂಥದ್ದು. ಈ ಸುದರ್ಶನ ಹೋಮದ ವಿಶೇಷ ಏನಪ್ಪ ಅಂತಂದರೆ, ಸಮಸ್ತ ವಾಮಾಚಾರ, ಆಮೇಲೆ ಮನೆಯಲ್ಲಿ ಏನಾದರೂ ದುಷ್ಟಗ್ರಹಗಳಿದ್ರೂ ಸಹ ಆಚೆ ಹೊರಟೋಗುತ್ತೆ. ಅದರಿಂದ ಇವು ಸಂಕಲ್ಪ, ಹೆಸರು, ನಕ್ಷತ್ರ, ರಾಶಿ, ಗೋತ್ರ, ಅದಕ್ಕಾಗಿ ಜನ್ಮ ನಕ್ಷತ್ರ ಜನ್ಮರಾಶಿ ವಶ, ನಾಮ ನಕ್ಷತ್ರ ನಾಮರಾಶಿ ವಶ, ಅಂಗಗ್ರಹ, ಭಾವಗ್ರಹ, ಗೋಚಾರ ಚಕ್ರ ವಶ, ಜನ್ಮಾಂತರ ಕೃತ ಪಾಪ ದೋಷ ಪೀಡಾ ನಿವಾರಣೆ ಮಾಡ್ತಕ್ಕಂಥ ಸುದರ್ಶನ. ಅದಕ್ಕಾಗಿ ಈ ಸುದರ್ಶನವನ್ನು ನಾವು ನಮ್ಮ ದೇವಾಲಯದಲ್ಲಿ ಮಾಡ್ತಾ ಇದ್ದೀವಿ. ಕರ್ತೃಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಅವ್ರ ವಂಶ ಎಲ್ಲ ಚೆನ್ನಾಗಿರಲಿ, ಅವ್ರ ಮಕ್ಕಳೆಲ್ಲ ಚೆನ್ನಾಗಿರಲಿ. ದಿನೇ ಅಭಿವೃದ್ಧಿ ಆಗ್ತಾ ಹೋಗ್ತಾ ಸಂಪತ್ವೃದ್ಧಿಯಾಗಿ ಯಾವ ಕಷ್ಟ ಕಾರ್ಪಣ್ಯಗಳಿಲ್ಲದೆ ಅವ್ರಿಗೆ ಚೆನ್ನಾಗಿ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.